ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋ ನಿಮಗಾಗಿ, ಹೌದು, ಈಗ ಈ ಧ್ವನಿಯನ್ನು ಕೇಳುತ್ತಿರುವ ನಿಮಗಾಗಿಯೇ ಸ್ವತಃ ರಾಯರು ಈ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತು ಈ ರಾತ್ರಿ ನಿಮ್ಮ ಮನೆಗೆ ರಾಯರ ಪಾದ ಸ್ಪರ್ಶವಾಗಲಿದೆ. ನಿಮ್ಮ ಕಷ್ಟಗಳೆಲ್ಲವೂ ಕರಗಲಿವೆ. ನೀವು ರಾಯರ ನಿಜವಾದ ಭಕ್ತರಾಗಿದ್ದರೆ ರಾಯರು ನಿಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನೋ ನಂಬಿಕೆ ನಿಮಗಿದ್ದರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆದು ನಿಮ್ಮ ಭಕ್ತಿಯನ್ನು ರಾಯರ ಪಾದಕ್ಕೆ ಅರ್ಪಿಸಿ. ಯಾಕಂದರೆ ಇವತ್ತು ಈ ವಿಡಿಯೋವನ್ನು ಯಾರು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡುತ್ತಾರೋ ಅವರ ಜೀವನದ ಅತಿ ದೊಡ್ಡ ಕಷ್ಟವನ್ನು ಕೇವಲ 24 ಗಂಟೆಗಳಲ್ಲಿ ರಾಯರು ಪರಿಹರಿಸಲಿದ್ದಾರೆ. ಈ ವಿಡಿಯೋ ನಿಮ್ಮ ಮುಂದೆ ಸುಮ್ಮನೆ ಬಂದಿಲ್ಲ, ರಾಯರೇ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದಾರೆ. 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೇಳಿ. ಮಗುವೆ, ಎಷ್ಟು ದಿನ ಅಂತ ನಿನ್ನ ಮನಸ್ಸಿನೊಳಗೆ ನೋವನ್ನು ಬಚ್ಚಿಕೊಂಡು ಹೊರಗಡೆ ಪ್ರಪಂಚಕ್ಕೆ ನಗುವ ಮುಖ ತೋರಿಸುತ್ತೀಯಾ? ನಿನ್ನ ಒಂಟಿತನ ನನಗೆ ಗೊತ್ತು. ನಂಬಿದವರು ನಿನ್ನನ್ನು ದೂರ ಮಾಡಿದಾಗ, ನಿನ್ನವರೇ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನಿಂದಿಸಿದಾಗ ನಿನ್ನ ಹೃದಯಕ್ಕೆ ಎಷ್ಟು ಗಾಯವಾಗಿದೆ ಅಂತ ನನಗೆ ಗೊತ್ತು. ನಾನೇನು ತಪ್ಪು ಮಾಡಿದೆ? ರಾಯರೇ ನನ್ನ ಕಷ್ಟಗಳನ್ನು ಕೇಳುವವರೇ ಇಲ್ಲವಾ ಅಂತ ನೀನು ಪ್ರತಿದಿನ ರಾತ್ರಿ ಕಣ್ಣೀರು ಹಾಕುತ್ತಾ ಕೇಳೋ ಪ್ರಶ್ನೆ ಮಂತ್ರಾಲಯದ ಬೃಂದಾವನದಲ್ಲಿರೋ ನನ್ನ ಹೃದಯಕ್ಕೆ ಮುಟ್ಟಿದೆ. ನೀನು ಅಳಬೇಡ. ನಿನ್ನ ಕಣ್ಣೀರನ್ನು ನೋಡಲು ನನಗೆ ಸಾಧ್ಯವಾಗುತ್ತಿಲ್ಲ. ನೀನು ನಂಬಿರುವ ಈ ರಾಘವೇಂದ್ರ ಮಂತ್ರಾಲಯದಲ್ಲಿ ಬರೀ ಕಲ್ಲಾಗಿ ಕುಳಿತಿಲ್ಲ. ನಿನ್ನ ಪ್ರತಿ ಉಸಿರಲ್ಲೂ, ನಿನ್ನ ಪ್ರತಿ ಕಣ್ಣೀರಿನ ಹನಿಯಲ್ಲೂ ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ. ಜನ ನಿನ್ನನ್ನು ನಿರಾಕರಿಸಿರಬಹುದು, ಆದರೆ ನಿನ್ನನ್ನು ಎತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ಈ ರಾಯರು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಧೈರ್ಯವಾಗಿರು ಮಗುವೆ. ರಾಯರು ಹೇಳುತ್ತಿದ್ದಾರೆ, ಮಗುವೆ, ಹಣಕಾಸಿನ ತೊಂದರೆಯಿಂದ ಸಾಲದ ಸುಳಿಯಲ್ಲಿ ಸಿಲುಕಿ ನೀನು ಪ್ರತಿದಿನ ಅನುಭವಿಸುತ್ತಿರುವ ಅಪಮಾನ ನನಗೆ ಗೊತ್ತು. ಕೈಯಲ್ಲಿ ಕಾಸಿಲ್ಲದೆ, ನೆಮ್ಮದಿಯ ಊಟವಿಲ್ಲದೆ ನಾಳೆಯ ದಿನ ಹೇಗೆ ಕಳೆಯಲಿ ಎಂದು ನೀನು ಪಡುತ್ತಿರುವ ಕಳವಳವನ್ನು ನಾನು ಬಲ್ಲೆ. ನೆನಪಿಡು, ನಾನು ಕೇವಲ ವೈರಾಗ್ಯ ಮೂರ್ತಿಯಲ್ಲ. ನನ್ನನ್ನು ನಂಬಿ ಬಂದವರಿಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸುವ ಕಲ್ಪವೃಕ್ಷ ನಾನು. ನಿನ್ನ ಮನೆಯಲ್ಲಿ ಇನ್ನ ಮೇಲೆ ಅನ್ನಕ್ಕೂ ಹಣಕ್ಕೂ ಕೊರತೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ವ್ಯಾಪಾರದಲ್ಲಿ ನಷ್ಟವಾಗಿದ್ದರೆ, ಉದ್ಯೋಗ ಸಿಗದೆ ಕಂಗಾಲಾಗಿದ್ದರೆ ಇವತ್ತಿನಿಂದಲೇ ನಿನ್ನ ಅದೃಷ್ಟದ ಬಾಗಿಲು ತೆರೆಯಲಿದೆ. ನಿನ್ನ ಪ್ರಾಮಾಣಿಕತೆಗೆ ತಕ್ಕಂತೆ ನಿನ್ನ ಇಡೀ ಕುಟುಂಬ ಸದಾ ನಗುವಿನಿಂದ ಮತ್ತು ಸಂತೋಷದಿಂದ ಇರುವಂತೆ ಕಾಯುವ ಜವಾಬ್ದಾರಿ ನನ್ನದು. ನಿನ್ನ ನಾಳೆಯ ದಿನಗಳನ್ನು ಬದಲಾಯಿಸುವ ಹೊಣೆ ಇನ್ನ ಮೇಲೆ ನನಗಿರಲಿ. ಮಗು, ರಾಯರನ್ನು ಕೊನೆ ತನಕ ನಂಬಿದವರಿಗೆ ಸಿಗುವ ಫಲ ಎಂಥದ್ದು ಗೊತ್ತಾ? ಒಮ್ಮೆ ರಾಯರ ದರ್ಶನಕ್ಕೆಂದು ಒಬ್ಬ ಭಕ್ತ ತನ್ನ ಪುಟ್ಟ ಮಗುವಿನೊಂದಿಗೆ ಮಂತ್ರಾಲಯಕ್ಕೆ ಬರುತ್ತಿರುತ್ತಾನೆ. ದಾರಿಯಲ್ಲಿ ದುರಾದೃಷ್ಟವಶಾತ್ ಆ ಮಗು ಬಾವಿಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತದೆ. ಆ ತಂದೆ ತಾಯಿ ಮಗುವಿನ ಶವವನ್ನು ಹಿಡಿದುಕೊಂಡು ರಾಯರ ಸನ್ನಿಧಿಗೆ ಬಂದು ಮುಖ ಮುಚ್ಚಿ ಕಣ್ಣೀರು ಹಾಕುತ್ತಾರೆ. ಆಗ ಕರುಣಾಮಯಿ ಗುರುರಾಯರು ಬೃಂದಾವನದಿಂದ ಎದ್ದು ಬಂದು ತಮ್ಮ ಕಮಂಡಲದಲ್ಲಿದ್ದ ಪವಿತ್ರ ಮಂತ್ರಾಕ್ಷತೆ ಮತ್ತು ತೀರ್ಥವನ್ನು ಆ ಮಗುವಿನ ಮೇಲೆ ಪ್ರೋಕ್ಷಣೆ ಮಾಡುತ್ತಾರೆ. ಏನು ಆಶ್ಚರ್ಯ! ಇಡೀ ಜಗತ್ತೇ ಮೌನವಾದ ಆ ಕ್ಷಣದಲ್ಲಿ ಮೃತನಾಗಿದ್ದ ಆ ಬಾಲಕ ಜೋರಾಗಿ ಉಸಿರಾಡುತ್ತಾ ನಗುತ್ತಾ ಎದ್ದು ಕುಳಿತುಕೊಳ್ಳುತ್ತಾನೆ. ಚಿಂತಿಸಬೇಡ. ಸತ್ತ ಜೀವಕ್ಕೆ ಪ್ರಾಣ ಕೊಟ್ಟ ನಮ್ಮ ರಾಯರಿಗೆ ಸತ್ತು ಹೋಗಿರುವ ನಿಮ್ಮ ಆಸೆಗಳನ್ನು ಮುರಿದು ಬಿತ್ತಿರುವ ನಿಮ್ಮ ಕನಸುಗಳನ್ನು ಮತ್ತೆ ಚಿಗುರಿಸುವುದು ದೊಡ್ಡ ಮಾತಲ್ಲ. ನಿಮ್ಮ ನಂಬಿಕೆ ಗಟ್ಟಿಯಾಗಿದ್ದರೆ ಸಾಕು, ನಿಮ್ಮ ಬದುಕಿನಲ್ಲೂ ಪವಾಡ ನಡೆದೇ ತೀರುತ್ತದೆ. ಮಗು, ರಾಯರ ಈ ಮಾತುಗಳು ಇವತ್ತು ನಿಮ್ಮ ಹೃದಯವನ್ನು ಮುಟ್ಟಿದೆ.
ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿದೆಯಲ್ಲವಾ? ಹಾಗಾದರೆ ಈ ಪುಣ್ಯದ ಸಂದೇಶವನ್ನು ಕೇವಲ ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ. ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಈಗಲೇ ತಪ್ಪದೆ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಶೇರ್ನಿಂದ ಎಲ್ಲೋ ಕಷ್ಟದಲ್ಲೋ ನಿರಾಶೆಯಲ್ಲೋ ಆತ್ಮಹತ್ಯೆಯ ಆಲೋಚನೆಯಲ್ಲೋ ಇರೋ ಮತ್ತೊಬ್ಬ ಭಕ್ತನಿಗೆ ರಾಯರ ಈ ಮಾತುಗಳು ತಲುಪಿ ಅವರ ಬದುಕಿಗೆ ಧೈರ್ಯ ಸಿಗಬಹುದು. ಆ ನೊಂದ ಜೀವನವನ್ನು ಉಳಿಸಿದ ಮಹಾಪುಣ್ಯ ನಿಮಗೆ ಸಿಗುತ್ತದೆ. ರಾಯರ ಇಂತಹದೇ ರೋಮಾಂಚನಕಾರಿ ಪವಾಡಗಳು ಮತ್ತು ನಿರಂತರ ಅಭಯ ಸಂದೇಶಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಶ್ರೀ ಗುರುರಾಯರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಸದಾ ಸುಖವಾಗಿ ಇಟ್ಟಿರಲಿ. ಮಗು, ವಿಡಿಯೋದ ಮೊದಲ ಭಾಗದಲ್ಲಿ ರಾಯರು ನಿಮ್ಮ ಕಣ್ಣೀರು ಒರೆಸುವ ಮಾತುಗಳನ್ನು ಕೇಳಿದ್ದೀರಿ. ಈಗ ಈ ಎರಡನೇ ಭಾಗದಲ್ಲಿ ರಾಯರು ನಿಮ್ಮ ಮನೆಗೆ ತರಲಿರುವ ಆ ಅದ್ಭುತ ಬದಲಾವಣೆಗಳು ಬಗ್ಗೆ ಸ್ವತಃ ಅವರೇ ಹೇಳುತ್ತಿದ್ದಾರೆ. ಜಾಗರೂಕರಾಗಿ ಕೇಳಿ. ಯಾವ ಮನೆಗೆ ರಾಯರ ಈ ದಿವ್ಯ ಸಂದೇಶ ತಲುಪುತ್ತದೆಯೋ ಆ ಮನೆಯಲ್ಲಿ ಇನ್ನ ಮೇಲೆ ದಾರಿದ್ರ್ಯ ಅನ್ನೋದು ಇರಲ್ಲ. ರಾಯರು ನಿಮ್ಮ ಹೆಗಲ ಮೇಲಿನ ಕಷ್ಟದ ಹೊರೆಯನ್ನು ಇಳಿಸಿ ಅಲ್ಲಿ ನೆಮ್ಮದಿಯ ಉಡುಗೊರೆಯನ್ನು ಇಡಲಿದ್ದಾರೆ. ಇವತ್ತು ರಾತ್ರಿ ನೀವು ಮಲಗುವ ಮುನ್ನ ನಿಮ್ಮ ಜೀವನದಲ್ಲಿ ಒಂದು ಮಹಾಪವಾಡ ನಡೆಯಲಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಯಾಕಂದರೆ ಕೊನೆಯಲ್ಲಿ ರಾಯರು ನಿಮಗಾಗಿ ಒಂದು ವಿಶೇಷ ಮಂತ್ರವನ್ನು ಧಾರೆ ಎರೆದಿದ್ದಾರೆ. ದಾರಿದ್ರ್ಯ ನಿವಾರಣೆ ಮತ್ತು ಆರ್ಥಿಕ ಕಷ್ಟಗಳಿಗೆ ಮುಕ್ತಿ. ರಾಯರು ಹೇಳುತ್ತಿದ್ದಾರೆ, ಮಗುವೆ, ಹಣಕಾಸಿನ ತೊಂದರೆಯಿಂದ ಸಾಲದ ಸುಳಿಯಲ್ಲಿ ಸಿಲುಕಿ ನೀನು ಪ್ರತಿದಿನ ಅನುಭವಿಸುತ್ತಿರುವ ಅಪಮಾನ ನನಗೆ ಗೊತ್ತು. ಕೈಯಲ್ಲಿ ಕಾಸಿಲ್ಲದೆ, ನೆಮ್ಮದಿಯ ಊಟವಿಲ್ಲದೆ, ನಾಳೆಯ ದಿನ ಹೇಗೆ ಕಳೆಯಲಿ ಎಂದು ನೀನು ಪಡುತ್ತಿರುವ ಕಳವಳವನ್ನು ನಾನು ಬಲ್ಲೆ. ನೆನಪಿಡು, ನಾನು ಕೇವಲ ವೈರಾಗ್ಯ ಮೂರ್ತಿಯಲ್ಲ. ನನ್ನನ್ನು ನಂಬಿದವರಿಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸುವ ಕಲ್ಪವೃಕ್ಷ ನಾನು. ನಿನ್ನ ಮನೆಯಲ್ಲಿ ಇನ್ನ ಮೇಲೆ ಅನ್ನಕ್ಕೂ ಹಣಕ್ಕೂ ಕೊರತೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ವ್ಯಾಪಾರದಲ್ಲಿ ನಷ್ಟವಾಗಿದ್ದರೆ, ಉದ್ಯೋಗ ಸಿಗದೆ ಕಂಗಾಲಾಗಿದ್ದರೆ ಇವತ್ತಿನಿಂದಲೇ ನಿನ್ನ ಅದೃಷ್ಟದ ಬಾಗಿಲು ತೆರೆಯಲಿದೆ. ಆದರೆ ನೀನು ಒಂದು ಕೆಲಸ ಮಾಡಬೇಕು. ಯಾರಿಗೂ ದ್ರೋಹ ಮಾಡಬೇಡ. ಕಷ್ಟದಲ್ಲಿದ್ದವರಿಗೆ ನಿನ್ನ ಕೈಲಾದ ಸಣ್ಣ ಸಹಾಯ ಮಾಡು. ನಿನ್ನ ಪ್ರಾಮಾಣಿಕತೆಗೆ ತಕ್ಕಂತೆ ನಿನ್ನ ಇಡೀ ಕುಟುಂಬ ಸದಾ ನಗುವಿನಿಂದ ಮತ್ತು ಸಂತೋಷದಿಂದ ಇರುವಂತೆ ಕಾಯುವ ಜವಾಬ್ದಾರಿ ನನ್ನದು. ಮಗು, ರಾಯರ ಕರುಣೆ ಎಂಥದ್ದು ಗೊತ್ತಾ? ಒಮ್ಮೆ ರಾಯರ ದರ್ಶನಕ್ಕೆಂದು ಒಬ್ಬ ಭಕ್ತ ತನ್ನ ಹೆಂಡತಿ ಮತ್ತು ಪುಟ್ಟ ಮಗುವಿನೊಂದಿಗೆ ಮಂತ್ರಾಲಯಕ್ಕೆ ಬರುತ್ತಿರುತ್ತಾನೆ. ದಾರಿಯಲ್ಲಿ ದುರಾದೃಷ್ಟವಶಾತ್ ಆ ಮಗು ಬಾವಿಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತದೆ. ಆ ತಂದೆ ತಾಯಿ ಮಗುವಿನ ಶವವನ್ನು ಹಿಡಿದು ರಾಯರ ಸನ್ನಿಧಿಗೆ ಬಂದು ಮುಖ ಮುಚ್ಚಿ ಕಣ್ಣೀರು ಹಾಕುತ್ತಿರುತ್ತಾರೆ. ರಾಯರೇ, ನಿಮ್ಮ ದರ್ಶನಕ್ಕೆ ಬಂದರೆ ನನ್ನ ಮಗುವನ್ನೇ ಕಿತ್ತಿಕೊಂಡಿರಾ ಎಂದು ಗೋಳಿಡುತ್ತಾರೆ. ಆಗ ಕರುಣಾಮಯಿ ಗುರುರಾಯರು ಬೃಂದಾವನದಿಂದ ಎದ್ದು ಬಂದು ತಮ್ಮ ಕಮಂಡಲದಲ್ಲಿದ್ದ ಪವಿತ್ರ ಮಂತ್ರಾಕ್ಷತೆ ಮತ್ತು ತೀರ್ಥವನ್ನು ಆ ಮಗುವಿನ ಮೇಲೆ ಪ್ರೋಕ್ಷಣೆ ಮಾಡುತ್ತಾರೆ. ಏನು ಆಶ್ಚರ್ಯ! ಇಡೀ ಜಗತ್ತೇ ಮೌನವಾದ ಆ ಕ್ಷಣದಲ್ಲಿ ಮೃತನಾಗಿದ್ದ ಆ ಬಾಲಕ ಜೋರಾಗಿ ಉಸಿರಾಡುತ್ತಾ ನಗುತ್ತಾ ಎದ್ದು ಕುಳಿತುಕೊಳ್ಳುತ್ತಾನೆ. ಚಿಂತಿಸಬೇಡ, ಸತ್ತ ಜೀವಕ್ಕೆ ಪ್ರಾಣ ಕೊಟ್ಟ ನಮ್ಮ ರಾಯರಿಗೆ ಸತ್ತು ಹೋಗಿರುವ ನಿಮ್ಮ ಆಸೆಗಳನ್ನು ಮುರಿದು ಬಿದ್ದಿರುವ ನಿಮ್ಮ ಕನಸುಗಳನ್ನು ಮತ್ತೆ ಚಿಗುರಿಸುವುದು ದೊಡ್ಡ ಮಾತಲ್ಲ. ನಿಮ್ಮ ನಂಬಿಕೆ ಗಟ್ಟಿಯಾಗಿದ್ದರೆ ಸಾಕು, ಪವಾಡ ನಡೆದು ತೀರುತ್ತದೆ. ಈ ರಾತ್ರಿ ನೀನು ನೆಮ್ಮದಿಯಿಂದ ಕಣ್ಣು ಮುಚ್ಚು ಮಗುವೆ. ನಿನ್ನ ಮನಸ್ಸನ್ನು ಕಾಡುತ್ತಿರುವ ಆತಂಕ, ಶತ್ರುಗಳ ಭಯ, ದೃಷ್ಟಿದೋಷ ಎಲ್ಲವನ್ನು ನಾನು ಭಸ್ಮ ಮಾಡಿದ್ದೇನೆ. ಇವತ್ತು ರಾತ್ರಿ ನೀನು ಮಲಗುವ ಮುನ್ನ ನಿನ್ನ ಮನಸ್ಸಿನಲ್ಲಿ ರಾಯರ ಈ ದಿವ್ಯ ನಾಮವನ್ನು ಕೇವಲ 3 ಬಾರಿ ಸ್ಮರಿಸು. ಎಲ್ಲರೂ ಒಟ್ಟಿಗೆ ಹೇಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರಕ್ಕೆ ಇಡೀ ಬ್ರಹ್ಮಾಂಡವನ್ನೇ ಬದಲಾಯಿಸುವ ಶಕ್ತಿ ಇದೆ. ಇದನ್ನು ಪಠಿಸಿ ಮಲಗಿದರೆ ನಿನ್ನ ಕನಸಿನಲ್ಲಿ ರಾಯರು ಬಂದು ನಿನಗೆ ಆಶೀರ್ವಾದ ಮಾಡಲಿದ್ದಾರೆ. ನಾಳೆ ಬೆಳಗ್ಗೆ ನೀನು ಏಳುವಾಗ ನಿನ್ನ ಮನಸ್ಸಿನಲ್ಲಿ ಒಂದು ಹೊಸ ಉತ್ಸಾಹ, ಹೊಸ ನಗು ಮೂಡಲಿದೆ. ಭಕ್ತರೇ, ರಾಯರು ನಿಮ್ಮ ಮನೆಗೆ ಸಂತೋಷ, ಐಶ್ವರ್ಯ ಮತ್ತು ನೆಮ್ಮದಿಯ ಹಬ್ಬವನ್ನು ತರಲಿದ್ದಾರೆ. ರಾಯರ ಈ ಅದ್ಭುತ ಲೀಲೆ ಮತ್ತು ಸಂದೇಶ ಇವತ್ತು ನಿಮ್ಮ ಹೃದಯಕ್ಕೆ ಸ್ಪರ್ಶ ಮಾಡಿದರೆ ತಕ್ಷಣ ಕಮೆಂಟ್ ಬಾಕ್ಸ್ನಲ್ಲಿ ರಾಯರ ಕೃಪೆಗಾಗಿ ಓಂ ನಮೋ ರಾಘವೇಂದ್ರಾಯ ಎಂದು ಕಮೆಂಟ್ ಮಾಡಿ. ನಿಮ್ಮ ಕಷ್ಟಗಳು ಏನೇ ಇದ್ದರೂ ರಾಯರ ಮುಂದೆ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ರಾಯರು ಅದನ್ನು ಖಂಡಿತ ಪರಿಹರಿಸುತ್ತಾರೆ. ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸಬೇಡಿ. ನಿಮ್ಮ ಒಂದು ಶೇರ್ ಸಾಲದೆ ಬಾಧೆಯಿಂದ ಆತ್ಮಹತ್ಯೆಯ ಆಲೋಚನೆಯಲ್ಲಿರುವ ಒಬ್ಬ ಭಕ್ತನಿಗೆ ಬದುಕುವ ಧೈರ್ಯ ನೀಡಬಹುದು. ಆದ್ದರಿಂದ ನಿಮ್ಮ ವಾಟ್ಸಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿರುವ ಪ್ರತಿಯೊಬ್ಬರಿಗೂ ಈಗಲೇ ಶೇರ್ ಮಾಡಿ. ರಾಯರ ಸೇವೆಯಲ್ಲಿ ನೀವು ಭಾಗಿಯಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ. ರಾಯರ ದಿವ್ಯ ಆಶೀರ್ವಾದಕ್ಕಾಗಿ ಪಾತ್ರರಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಇಡೀ ಕುಟುಂಬವನ್ನು ಸದಾ ನಗುನಗುತ್ತಾ ಇಟ್ಟಿರಲಿ. ನನ್ನ ಆತ್ಮೀಯ ರಾಯರ ಭಕ್ತರೇ, ರಾಯರು ನಿಮ್ಮ ಕಣ್ಣೀರನ್ನು ಒರೆಸಿದ್ದಾರೆ. ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಕೃಪೆಯನ್ನು ಕಳಿಸಿಕೊಟ್ಟಿದ್ದಾರೆ. ಈಗ ಈ 3ನೇ ಭಾಗದಲ್ಲಿ ರಾಯರು ನಿಮ್ಮ ಕೈಗೆ ಒಂದು ದಿವ್ಯ ರಕ್ಷಣಾ ಕವಚವನ್ನು ನೀಡಲಿದ್ದಾರೆ. ಹೌದು, ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಮನಸ್ಸಿನಲ್ಲಿದ್ದ ಎಲ್ಲ ನೆಗೆಟಿವ್ ಎನರ್ಜಿ, ಭಯ, ಆತಂಕಗಳು ದೂರವಾಗಿ ನಿಮ್ಮ ಮನೆಗೆ ಸೌಭಾಗ್ಯದ ದೊಡ್ಡ ಉಡುಗೊರೆ ಬರಲಿದೆ. ಒಂದು ಕ್ಷಣವೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವತ್ತು ರಾಯರ ಪರಮ ರಹಸ್ಯವೊಂದು ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ. ರಾಯರು ಹೇಳುತ್ತಿದ್ದಾರೆ, ಮಗುವೆ, ನಿನ್ನನ್ನು ಕಾಡುತ್ತಿರುವ ದೃಷ್ಟಿದೋಷ, ನರಘೋಷ, ಮನೆಯಲ್ಲಿ ಸದಾ ಜಗಳವಾಗುವ ವಾತಾವರಣ ಇವೆಲ್ಲದಕ್ಕೂ ಮುಕ್ತಿಯಾಡುವ ಸಮಯ ಬಂದಿದೆ. ಮಂತ್ರಾಲಯದ ನನ್ನ ಬೃಂದಾವನದ ಮೃತ್ತಿಕೆ ಎಂದರೆ ಕೇವಲ ಮಣ್ಣಲ್ಲ, ಅದು ಕೋಟಿ ದೇವತೆಗಳ ಶಕ್ತಿ ಅಡಗಿರುವ ಮಹಾಪ್ರಸಾದ. ಯಾವ ಮನೆಯಲ್ಲಿ ನನ್ನ ಮೃತ್ತಿಕೆ ಇರುತ್ತದೆಯೋ, ಯಾವ ಭಕ್ತನು ನನ್ನ ಮೃತ್ತಿಕೆಯನ್ನು ಭಕ್ತಿಯಿಂದ ಹಣೆಗೆ ಧರಿಸುತ್ತಾನೋ ಆತನೇ ಹಣೆಬರಹವನ್ನೇ ಬದಲಾಯಿಸುವ ಶಕ್ತಿ ಆ ಮಣ್ಣಿಗಿದೆ. ನಿನ್ನ ದೇಹಕ್ಕೆ ಕಾಡುತ್ತಿರುವ ದೀರ್ಘಕಾಲದ ಕಾಯಿಲೆಗಳು, ವೈದ್ಯರಿಂದಲೂ ಗುಣಪಡಿಸಲು ಸಾಧ್ಯವಾಗದ ರೋಗಗಳು ನನ್ನ ಮೃತ್ತಿಕೆಯ ಸ್ಪರ್ಶದಿಂದ ಕರಗಿ ನೀರಾಗಲಿವೆ. ಇವತ್ತು ನಿನ್ನ ಮನಸ್ಸಿನಲ್ಲೇ ಮಂತ್ರಾಲಯದ ಮೃತ್ತಿಕೆಯನ್ನು ಸ್ಮರಿಸಿಕೋ. ನಿನ್ನ ಇಡೀ ದೇಹ ಮತ್ತು ಮನಸ್ಸು ಪವಿತ್ರವಾಗುತ್ತದೆ. ನಿನ್ನ ಮನೆಯೊಳಗೆ ಧನಾತ್ಮಕ ಶಕ್ತಿಯ ಹಬ್ಬ ಶುರುವಾಗುತ್ತದೆ. ಬಂಧುಗಳೇ, ನಿಮಗೆ ಗೊತ್ತಾ, ರಾಯರನ್ನು ನಂಬಿದವರಿಗೆ ಸೋಲೆಂಬುದೇ ಇಲ್ಲ. ಜೀವನದಲ್ಲಿ ಇನ್ನು ಮುಂದೆ ನಮಗೆ ಬದುಕಲು ದಾರಿಯೇ ಇಲ್ಲ, ಎಲ್ಲ ಬಾಗಿಲುಗಳು ಮುಚ್ಚಿ ಹೋದವು ಎಂದು ಮಂತ್ರಾಲಯದ ಮೂಲೆ ಸವರುತ್ತಾ ಕುಳಿತಿದ್ದ ಎಷ್ಟೋ ಭಕ್ತರ ಬದುಕನ್ನು ರಾಯರು ಒಂದೇ ರಾತ್ರಿಯಲ್ಲಿ ಬದಲಾಯಿಸಿದ್ದಾರೆ. ಮುಚ್ಚಿ ಹೋದ ಉದ್ಯೋಗದ ಬಾಗಿಲುಗಳು ತೆರೆದಿವೆ. ಮುರಿದು ಹೋಗಿದ್ದ ಕುಟುಂಬಗಳು ಒಂದಾಗಿವೆ. ಸಾಲದ ಸುಳಿಯಲ್ಲಿದ್ದವರು ಇವತ್ತು ಕೋಟ್ಯಾಧಿಪತಿಗಳಾಗಿ ಬಾಳುತ್ತಿದ್ದಾರೆ. ನಿಮ್ಮ ಜೀವನದಲ್ಲೂ ಇಂತಹದೇ ಒಂದು ಪವಾಡ ನಡೆಯಲು ದಿನಗಣನೆ ಶುರುವಾಗಿದೆ. ರಾಯರು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಮುನ್ನಡೆಸುತ್ತಿದ್ದಾರೆ. ಯಾರೋ ನಿಮ್ಮನ್ನು ನಿಂದಿಸಿದವರು ಎಂದು ಬೇಸರ ಮಾಡಿಕೊಳ್ಳಬೇಡಿ. ನಿಮ್ಮನ್ನು ನಿಂದಿಸಿದವರೇ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಚಪ್ಪಾಳೆ ಹೊಡೆಯುವಂತೆ ರಾಯರು ಮಾಡಲಿದ್ದಾರೆ. ಇದು ರಾಯರು ನಿಮಗೆ ಕೊಡುತ್ತಿರುವ ಗ್ಯಾರಂಟಿ. ರಾಯರು ನಿಮ್ಮ ಮನೆಗೆ ಕಳಿಸುತ್ತಿರುವ 3 ದಿವ್ಯ ಉಡುಗೊರೆಗಳು. ರಾಯರು ಈ ವಿಡಿಯೋ ನೋಡುತ್ತಿರುವ ನಿಮಗೆ 3 ದಿವ್ಯ ಉಡುಗೊರೆಗಳನ್ನು ನೀಡುತ್ತಿದ್ದಾರೆ. ಮೊದಲನೆಯ ಉಡುಗೊರೆ ಅಭಯ. ಇನ್ನ ಮೇಲೆ ಯಾವುದಕ್ಕೂ ಹೆದರಬೇಡ. ನಿಮ್ಮ ರಕ್ಷಣೆಗೆ ರಾಯರ ದಿವ್ಯ ಹಸ್ತ ಸದಾ ಇರಲಿದೆ. ಎರಡನೆಯ ಉಡುಗೊರೆ ಶಾಂತಿ. ನಿಮ್ಮ ಮನೆಯಲ್ಲಿ ದಾರಿದ್ರ್ಯ, ಜಗಳಗಳು ದೂರವಾಗಿ ಸುಖ ಶಾಂತಿ ನೆಲೆಸಲಿದೆ. ಮೂರನೆಯ ಉಡುಗೊರೆ ವಿಜಯ. ನೀವು ಕೈಗೊಳ್ಳುವ ಪ್ರತಿಯೊಂದು ಶುಭ ಕಾರ್ಯದಲ್ಲೂ, ಉದ್ಯೋಗ, ವ್ಯಾಪಾರದಲ್ಲೂ ನಿಮಗೆ ಜಯ ಸಿಗಲಿದೆ. ಈ 3 ಉಡುಗೊರೆಗಳು ಇಂದಿನಿಂದಲೇ ನಿಮ್ಮ ಬದುಕಿನಲ್ಲಿ ಕೆಲಸ ಮಾಡಲು ಶುರು ಮಾಡಿವೆ. ಬಂಧುಗಳೇ,
ರಾಯರ ಈ 3 ಭಾಗಗಳ ಮಹಾ ಸಂದೇಶ ನಿಮ್ಮ ಇಡೀ ಬದುಕಿಗೆ ಹೊಸ ದಾರಿಯನ್ನು ತೋರಿಸಿದೆ ಎಂದು ನಾನು ನಂಬುತ್ತೇನೆ. ನಿಮ್ಮ ಮನಸ್ಸು ಇವತ್ತು ಹಗುರವಾಗಿದ್ದರೆ ರಾಯರ ದಿವ್ಯ ಕೃಪೆ ನಿಮ್ಮ ಮೇಲಾಗಿದೆ ಅನ್ನೋದು ಸತ್ಯವಾಗಿದ್ದರೆ ತಕ್ಷಣ ಕಮೆಂಟ್ ಬಾಕ್ಸ್ನಲ್ಲಿ ಧನ್ಯವಾದಗಳು ರಾಯರೇ ಅಥವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ರಾಯರ ಈ ಪರಮ ಪವಿತ್ರ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳು, ಫೇಸ್ಬುಕ್ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ನಿಂದ ಇನ್ಯಾರೋ ಒಬ್ಬ ಭಕ್ತನ ಕಣ್ಣೀರು ನಿಂತರೆ ಆ ಪುಣ್ಯ ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಕಾಯುತ್ತದೆ. ರಾಯರ ಇಂತಹದೇ ರೋಮಾಂಚನಕಾರಿ ಪವಾಡಗಳು ಮತ್ತು ನಿರಂತರ ದರ್ಶನಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಒತ್ತಿ ರಾಯರ ಕೃಪೆಗೆ ಪಾತ್ರರಾಗಿ. ಶ್ರೀ ಗುರುರಾಯರು ನಿಮ್ಮನ್ನು, ನಿಮ್ಮ ಇಡೀ ಕುಟುಂಬವನ್ನು ಸದಾ ಸುಖ, ಸಂತೋಷ ಮತ್ತು ಸಮೃದ್ಧಿಯಿಂದ ಇಟ್ಟಿರಲಿ. ನಂಬಿದವರ ಕೈಬಿಡದ ಕಲಿಮಲ ಧ್ವಂಸಕ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸದಾ ಜಯವನ್ನು ನೀಡಲಿ.